ಡೈಲಿ ಯೂಸ್ ಇಂಗ್ಲಿಷ್ ಶಾರ್ಟ್ ಸೆಂಟೆನ್ಸಸ್ ಪ್ರಾಕ್ಟೀಸ್. ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನಾನು ಸಂತೋಷವಾಗಿದ್ದೇನೆ. ಈ ವಾಕ್ಯಗೆ ನಾವು ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ಐ ಆಮ್ ಹ್ಯಾಪಿ. ಐ ಆಮ್ ಹ್ಯಾಪಿ. ನಾನು ದುಃಖದಲ್ಲಿ ಇದ್ದೇನೆ. ನಾನು ದುಃಖದಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು: ಐ ಆಮ್ ಸ್ಯಾಡ್. ಐ ಆಮ್ ಸ್ಯಾಡ್. ನಾನು ಚೆನ್ನಾಗಿದ್ದೇನೆ. ಐ ಆಮ್ ಫೈನ್. ಐ ಆಮ್ ಫೈನ್. ನೆಕ್ಸ್ಟ್ ಸೆಂಟೆನ್ಸ್: ನಾನು ಬಲವನಾಗಿದ್ದೇನೆ. ನಾನು ಬಲಿಷ್ಠನಾಗಿದ್ದೇನೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು: ಐ ಆಮ್ ಸ್ಟ್ರಾಂಗ್. ಐ ಆಮ್ ಸ್ಟ್ರಾಂಗ್. ನಾನು ವಿದ್ಯಾರ್ಥಿನಾಗಿದ್ದೇನೆ. ಐ ಆಮ್ ಅ ಸ್ಟೂಡೆಂಟ್. ಐ ಆಮ್ ಅ ಸ್ಟೂಡೆಂಟ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನಾನು ಶಿಕ್ಷಕನಾಗಿದ್ದೇನೆ. ಐ ಆಮ್ ಅ ಟೀಚರ್. ಐ ಆಮ್ ಅ ಟೀಚರ್. ನಾನು ಬರುತ್ತಿದ್ದೇನೆ. ಈ ವಾಕ್ಯಗೆ ಈ ರೀತಿ ಹೇಳಬೇಕು: ಐ ಆಮ್ ಕಮಿಂಗ್. ಐ ಆಮ್ ಕಮಿಂಗ್. ನಾನು ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್. ಐ ಆಮ್ ಗೋಯಿಂಗ್. ನಾನು ಊಟ ಮಾಡುತ್ತಿದ್ದೇನೆ. ಐ ಆಮ್ ಈಟಿಂಗ್. ಐ ಆಮ್ ಈಟಿಂಗ್. ನಾನು ಕುಡಿಯುತ್ತಿದ್ದೇನೆ. ಐ ಆಮ್ ಡ್ರಿಂಕಿಂಗ್. ಐ ಆಮ್ ಡ್ರಿಂಕಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನಾನು ಓದುತ್ತಿದ್ದೇನೆ. ಐ ಆಮ್ ಸ್ಟಡಿಯಿಂಗ್. ಐ ಆಮ್ ಸ್ಟಡಿಯಿಂಗ್. ನಾನು ಬರೆಯುತ್ತಿದ್ದೇನೆ. ಐ ಆಮ್ ರೈಟಿಂಗ್. ಐ ಆಮ್ ರೈಟಿಂಗ್. ನೆಕ್ಸ್ಟ್ ಸೆಂಟೆನ್ಸ್: ನಾನು ಮಾತನಾಡುತ್ತಿದ್ದೇನೆ. ಐ ಆಮ್ ಸ್ಪೀಕಿಂಗ್. ಐ ಆಮ್ ಸ್ಪೀಕಿಂಗ್. ನಾನು ಕೇಳುತ್ತಿದ್ದೇನೆ. ಐ ಆಮ್ ಲಿಸ್ನಿಂಗ್. ಐ ಆಮ್ ಲಿಸ್ನಿಂಗ್. ನಾನು ಕೆಲಸ ಮಾಡುತ್ತಿದ್ದೇನೆ. ಐ ಆಮ್ ವರ್ಕಿಂಗ್. ಐ ಆಮ್ ವರ್ಕಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನಾನು ನಿದ್ರೆ ಮಾಡುತ್ತಿದ್ದೇನೆ. ಐ ಆಮ್ ಸ್ಲೀಪಿಂಗ್. ಐ ಆಮ್ ಸ್ಲೀಪಿಂಗ್. ನಾನು ಎದ್ದಿದ್ದೇನೆ. ಐ ಆಮ್ ವೇಕಪ್. ಐ ಆಮ್ ಅವೇಕ್. ನಾನು ಸಿದ್ಧನಿದ್ದೇನೆ. ಐ ಆಮ್ ರೆಡಿ. ಐ ಆಮ್ ರೆಡಿ. ನಾನು ಬ್ಯುಸಿಯಾಗಿದ್ದೇನೆ. ಐ ಆಮ್ ಬ್ಯುಸಿ. ಐ ಆಮ್ ಬ್ಯುಸಿ. ನೆಕ್ಸ್ಟ್ ಒನ್: ನಾನು ತಡವಾಗಿದ್ದೇನೆ. ಐ ಆಮ್ ಲೇಟ್. ಐ ಆಮ್ ಲೇಟ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನನಗೆ ಹಸಿವೆ ಆಗಿದೆ. ಐ ಆಮ್ ಹಂಗ್ರಿ. ಐ ಆಮ್ ಹಂಗ್ರಿ. ನನಗೆ ದಾಹವಾಗಿದೆ ಅಥವಾ ನನಗೆ ನಿರಡಿಕೆಯಾಗಿದೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು: ಐ ಆಮ್ ಥರ್ಸ್ಟಿ. ಐ ಆಮ್ ಥರ್ಸ್ಟಿ. ನನಗೆ ಗೊತ್ತು. ಐ ನೋ. ಐ ನೋ. ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಐ ಡೋಂಟ್ ನೋ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಐ ಲವ್ ಯು. ಐ ಲವ್ ಯು. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನನಗೆ ಇದು ಇಷ್ಟವಾಗಿದೆ. ಐ ಲೈಕ್ ದಿಸ್. ಐ ಲೈಕ್ ದಿಸ್. ನನಗೆ ಅದು ಇಷ್ಟವಿಲ್ಲ. ಐ ಡೋಂಟ್ ಲೈಕ್ ದ್ಯಾಟ್. ಐ ಡೋಂಟ್ ಲೈಕ್ ದ್ಯಾಟ್. ನಾನು ಪ್ರಯತ್ನಿಸುತ್ತೇನೆ. ಐ ಟ್ರೈ. ಐ ಟ್ರೈ. ನಾನು ಸಹಾಯ ಮಾಡುತ್ತೇನೆ. ಐ ಹೆಲ್ಪ್. ಐ ಹೆಲ್ಪ್. ನಾನು ಬರುತ್ತೇನೆ. ಐ ವಿಲ್ ಕಮ್. ಐ ವಿಲ್ ಕಮ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನೀನು ಚೆನ್ನಾಗಿದೆಯಾ? ಆರ್ ಯು ಫೈನ್? ಆರ್ ಯು ಫೈನ್? ನೀನು ಎಲ್ಲಿ ಹೋಗುತ್ತಿದೆಯಾ? ವೇರ್ ಆರ್ ಯು ಗೋಯಿಂಗ್? ವೇರ್ ಆರ್ ಯು ಗೋಯಿಂಗ್? ನೀನು ಏನು ಮಾಡುತ್ತಿದೆಯಾ? ವಾಟ್ ಆರ್ ಯು ಡೂಯಿಂಗ್? ವಾಟ್ ಆರ್ ಯು ಡೂಯಿಂಗ್? ನೀನು ಯಾರು? ಹೂ ಆರ್ ಯು? ಹೂ ಆರ್ ಯು? ಇದು ಏನು? ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್? ನೆಕ್ಸ್ಟ್ ಒನ್: ಅದು ಏನು? ವಾಟ್ ಈಸ್ ದ್ಯಾಟ್?
ವಾಟ್ ಈಸ್ ದ್ಯಾಟ್? ಇದು ನನ್ನ ಮನೆ ಇದೆ, ಇದು ನನ್ನ ಮನೆ ಇದೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು, ದಿಸ್ ಈಸ್ ಮೈ ಹೌಸ್, ದಿಸ್ ಈಸ್ ಮೈ ಹೌಸ್. ಅದು ದೊಡ್ಡದು, ದಟ್ ಈಸ್ ಬಿಗ್, ದಟ್ ಈಸ್ ಬಿಗ್. ಇದು ಚಿಕ್ಕದು, ದಿಸ್ ಈಸ್ ಸ್ಮಾಲ್, ದಿಸ್ ಈಸ್ ಸ್ಮಾಲ್. ನಾವು ಗೆಲ್ಲುತ್ತೇವೆ, ವಿ ವಿಲ್ ವಿನ್, ವಿ ವಿಲ್ ವಿನ್. ನೆಕ್ಸ್ಟ್ ಒನ್, ಅವರು ಬರುತ್ತಿದ್ದಾರೆ. ಅವರು ಬರುತ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ದೇ ಆರ್ ಕಮಿಂಗ್, ದೇ ಆರ್ ಕಮಿಂಗ್. ಅವನು ನನ್ನ ಸ್ನೇಹಿತನಿದ್ದಾನೆ, ಹಿ ಈಸ್ ಮೈ ಫ್ರೆಂಡ್, ಹಿ ಈಸ್ ಮೈ ಫ್ರೆಂಡ್. ಅವಳು ಸುಂದರವಾಗಿದ್ದಾಳೆ, ಸಿ ಈಸ್ ಬ್ಯೂಟಿಫುಲ್, ಸಿ ಈಸ್ ಬ್ಯೂಟಿಫುಲ್. ನಾನು ನೋಡುತ್ತಿದ್ದೇನೆ, ನಾನು ನೋಡುತ್ತಿದ್ದೇನೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು, ಐ ಆಮ್ ವಾಚಿಂಗ್, ಐ ಆಮ್ ವಾಚಿಂಗ್. ನಾನು ಕೇಳುತ್ತಿದ್ದೇನೆ, ಐ ಆಮ್ ಹಿಯರಿಂಗ್, ಐ ಆಮ್ ಹಿಯರಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನಾನು ಓಡುತ್ತಿದ್ದೇನೆ, ಐ ಆಮ್ ರನ್ನಿಂಗ್, ಐ ಆಮ್ ರನ್ನಿಂಗ್. ನಾನು ನಡೆಯುತ್ತಿದ್ದೇನೆ, ಐ ಆಮ್ ವಾಕಿಂಗ್, ಐ ಆಮ್ ವಾಕಿಂಗ್. ನಾನು ಕುಳಿತುಕೊಂಡಿದ್ದೇನೆ, ಐ ಆಮ್ ಸಿಟ್ಟಿಂಗ್, ಐ ಆಮ್ ಸಿಟ್ಟಿಂಗ್. ನಾನು ನಿಂತಿದ್ದೇನೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು, ಐ ಆಮ್ ಸ್ಟ್ಯಾಂಡಿಂಗ್, ಐ ಆಮ್ ಸ್ಟ್ಯಾಂಡಿಂಗ್. ನಾನು ಕಲಿಯುತ್ತಿದ್ದೇನೆ, ಐ ಆಮ್ ಲರ್ನಿಂಗ್, ಐ ಆಮ್ ಲರ್ನಿಂಗ್. Hey guys, thank you for watching this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you in next video. Till then, take care. Thank you.